ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಆರಾಮಿದ್ದೀರಲ್ಲ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನ ಆದಮೇಲೆ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ನಾನು ಹೋಗ್ತಾ ಇರೋದು ನನ್ನ ತಂಗಿ ಊರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಊರ ಹಬ್ಬ ನಡೀತಾ ಇದೆ. ತುಂಬ ವರ್ಷಗಳಾದ ಮೇಲೆ ಊರ ಹಬ್ಬ ಗ್ರ್ಯಾಂಡಾಗಿ ನಡೀತಾ ಇದೆ ಅಂತ ಫೋನ್ ಮಾಡಿದ್ಲು. ಅದಕ್ಕೋಸ್ಕರ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು 4 ಗಂಟೆಗೆಲ್ಲ ರೆಡಿಯಾಗಿ ದೇವ್ರ ದೀಪ ಕೂಡ ಹಚ್ಚಿ ರೆಡಿಯಾಗಿದ್ದೀವಿ. ಎಲ್ಲ ಫುಲ್ ಫ್ಯಾಮಿಲಿ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಬರಲೇಬೇಕು ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ದು. ನಾವು ಸ್ವಲ್ಪ ಲೇಟಾಗೂ ಕೂಡ ಹೋಗ್ತಾ ಇದ್ದೀವಿ. ಲಾಸ್ಟ್ ದಿನ ಅಂದರೆ ಊರ ಹಬ್ಬದ ಲಾಸ್ಟ್ ದಿನ ಹೋಗ್ತಾ ಇದ್ದೀವಿ. ಕೆಲಸ ಕಾರ್ಯ ಇರೋದ್ರಿಂದ ಹೋಗ್ಬಿಟ್ಟು ಕೂಡ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಬನ್ನಿ ಯಾವ ರೀತಿ ಇದೆ ಇವತ್ತಿನ ದಿನ, ಫುಲ್ಲು ಎಲ್ಲೆಲ್ಲ ಹೋಗ್ತೀವಿ, ಹೇಗೆಲ್ಲ ಇರುತ್ತೆ ದಿನ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀವಿ. ಪೂಜೆ ಎಲ್ಲ ಆಯಿತು, ಮಕ್ಕಳೆಲ್ಲ ರೆಡಿ ಇದ್ದಾರೆ, ಮನೆ ಎಲ್ಲ ರೆಡಿ ಇದ್ದಾರೆ. ಇವಾಗೇನಿದ್ದು ಹೋಗೋದೆ. ನೋಡೋದೆಲ್ಲ ಎಲ್ಲ ರೆಡಿಯಾಗಿ ಕಾದಲ್ಲಿ ಕೂತಿದ್ದೀವಿ, ಓಡ್ತಾ ಇದ್ದೀವಿ. ಇವಾಗ ಸ್ವಲ್ಪ ಲೇಟ್ ಮಾಡಿದ್ರು ನಮ್ಮ ಮನೆಯವರು ಎಲ್ಲ ರೆಡಿಯಾಗಿ ಹೋಗೋ ಅಷ್ಟರಲ್ಲಿ. ಪೂಜೆ ಹೌದು, ನಾವೆಲ್ಲ ರೆಡಿ ಆಗಿದ್ದು, ನಮ್ಮ ಮನೆಯವ್ರು ರೆಡಿ ಆಗೋಕ್ಕೆ 6-6:30 ಮಾಡಿಬಿಟ್ರು. ನನ್ನ ಚಿಕ್ಕ ಮಗ ಅಂತೂ ಫುಲ್ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಲೇಟ್ ನನ್ನ ಯಾಕೆ ಅಷ್ಟು ಲೇಟಾಗಿ ಬೇಗ ಎಬ್ಬಿಸ್ದೆ, ನಮ್ಮ ಪಪ್ಪನ ಯಾಕೆ ಲೇಟಾಗಿ ಎಬ್ಬಿಸ್ತಿದ್ಯಾ ಅಂತ ಅಂದ್ಬಿಟ್ಟು. ಅದಾದಮೇಲೆ ಬಾಕ್ಸ್ ಕೂಡ ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೆ. ಹೋಗೋದಾದಿಲ್ಲ, ಸ್ವಲ್ಪ ಲೇಟ್ ಆದರೆ ಮಕ್ಕಳಿಗೆ ಬೇಕಲ್ಲ ಅಂತ ಅಂದ್ಬಿಟ್ಟು ಇಬ್ಬರಿಗೂ ಒಂದೊಂದು ಬಾಕ್ಸ್ ಹಾಕ್ಕೊಂಡೆ. ನನಗೊಂದು ಬಾಕ್ಸು, ಮಕ್ಳಿಗೊಂದು ಬಾಕ್ಸು. ಡ್ರೆಸ್ ಕಲಿಸ್ಕೊಂಡು ಬಾಕ್ಸ್ ಇಟ್ಕೊಂಡು ಹೋಗಿದ್ವಿ. ಅದು ಯೂಸ್ ಕೂಡ ಆಯಿತು ನಮಗೆ, ಏಕೆಂದರೆ ಲೇಟ್ ಆಯಿತು. ಹೋಗೋದಾದ್ರೆ ನನ್ನ ಅಣ್ಣನ ಮನೆ ಇತ್ತು, ಅಣ್ಣನ ಮನೆಗೆ ಹೋಗಿ ಮಾತಾಡಿಸ್ಕೊಂಡು ಹೋದ್ವಿ. ಆದರೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅನ್ನೋದೇ ಮರ್ತೋಗ್ಬಿಡ್ತೀನಿ. ಅಲ್ಲಿ ಹೋದ್ಮೇಲೆ ಒಂದು 10-15 ನಿಮಿಷ ಆದಮೇಲೆ ನಂಗೆ ನೆನಪು ಬರುತ್ತೆ. ಅವ್ರ ಮನೇಲಿ ಜಾಸ್ತಿ ಹೊತ್ತಿರಲಿಲ್ಲ, ಏನಿಲ್ಲ ಅಂದರೆ ಒಂದು ಅರ್ಧ ಗಂಟೆ ಅಷ್ಟೇ ಇದ್ದಿದ್ದು. ಅವ್ರ ಮನೆಗೆ ಹೋಗಿ ಅಣ್ಣನ ಮನೇಲಿ ಮಾತಾಡಿಸ್ಕೊಂಡು, ಅಣ್ಣ ದೊಡ್ಡಮ್ಮ ಎಲ್ಲನೂ ಮಾತಾಡಿಸ್ಕೊಂಡು ವಾಪಸ್ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಅಲ್ಲಿಂದ ಹೋಗಿ ದೇವಸ್ಥಾನ ನೋಡ್ತಾ ಇದ್ದಲ್ಲ. ಇದಕ್ಕೂ ಮುಂಚೆ ನಾನು ಒಂದೂವರೆ ವರ್ಷದಿಂದ ನಾನು ಇಲ್ಲಿ ವೀಡಿಯೋ ಮಾಡಿದ್ದೆ, ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಸೇಮ್ ನನ್ನ ತಂಗಿ ಮನೆಗೆ ಬರಬೇಕಾದ್ರೆ ಈ ವಿಡಿಯೋ ಕೂಡ ಮಾಡಿದ್ದೆ. ಇವಾಗ ಮಾಡ್ತಾಯಿದ್ದೀನಿ. ಅವ್ರ ಊರಿಗೆ ಹೋಗುವ ಟೈಮಲ್ಲಿ ದೇವಸ್ಥಾನ ಅಲ್ಲೇ ಹತ್ರದಲ್ಲೇ ಇರೋದ್ರಿಂದ ಗದಗನಲ್ಲಿ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಬಿಟ್ಟೆ ಹೋಗ್ತೀವಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ, ತುಂಬ ಪ್ರಶಾಂತವಾಗಿದೆ. ಈ ನಡುವೆ ಅಂತೂ ತುಂಬ ಅಪ್ಡೇಟ್ ಕೂಡ ಆಗಿದೆ. ದೇವಸ್ಥಾನ ಪ್ರಶಾಂತವಾಗಿತ್ತು, ದರ್ಶನ ಕೂಡ ಚೆನ್ನಾಗಾಯಿತು. ಚೆನ್ನಾಗಿರಲಿಲ್ಲ ಒಂದೊಂದು ಸಲ ಗದಗನಲ್ಲಿ ಲಕ್ಷ್ಮೀ ದೇವಸ್ಥಾನಕ್ಕೆ ಮಂಗಳವಾರ ಮತ್ತು ಶುಕ್ರವಾರ ಅಂತ ತುಂಬ ಜನ ಇರ್ತಾರೆ. ಇವತ್ತು ನಾನು ಹೋಗಿದ್ದಿನ ಭಾನುವಾರ ಆಗಿದ್ದರಿಂದ ಸ್ವಲ್ಪ ಕಮ್ಮಿ ರಶ್ ಇತ್ತು, ಅಷ್ಟೊಂದು ಜನ ಇರಲಿಲ್ಲ. ನನಗೆ ನೋಡಿದ್ರಲ್ಲ ದರ್ಶನ ಎಷ್ಟು ಚೆನ್ನಾಗಾಗ್ತದೆ. ದೇವಸ್ಥಾನ ಸುತ್ತಮುತ್ತ ಮದುವೆ ಕೂಡ ನಡೀತಾ ಇತ್ತು. ಇಲ್ಲಿ ಮದುವೆನೂ ಕೂಡ ನೋಡ್ಕೊಂಡು ಹೋದ್ವಿ. ಬನ್ನಿ ದೇವಸ್ಥಾನ ಫುಲ್ಲು ಸುತ್ತು ಒಂದ್ಸಲ ಹೇಗಿದೆ, ಏನು ಯಾವ ಥರ ಎಲ್ಲ ಇದೆ ಅಂತ ಒಂದ್ಸಲ ನೋಡಿಕೊಂಡು ದೇವಸ್ಥಾನ ದರ್ಶನ ಮಾಡಿ ನೆಕ್ಸ್ಟು ನನ್ನ ತಂಗಿ ಮನೆಗೆ ಹೋಗೋಣ. ದೇವಸ್ಥಾನ ಲಕ್ಷ್ಮೀ ಕಾಣ್ತಾ ಇದೆಯಾ? ಫಸ್ಟ್ ದರ್ಶನ ಮಾಡ್ಕೊಂಡು ಹೋಗಿಲ್ಲ ಇದಕ್ಕೆ ಮಾಡ್ಬೋದಾ? ಮಾಡ್ಬೋದು.
ನೋಡೋದಲ್ಲ ದೇವ್ರ ದರ್ಶನ ಆಯಿತು ಚೆನ್ನಾಗಿ. ಇದಾದಮೇಲೆ ನೆಕ್ಸ್ಟ್ ನಾವು ಇವಾಗ ಮೂವ್ ಆಗ್ತಾ ಇರೋದು ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಊರಬ್ಬಕ್ಕೆ ಹೋಗೋಣ, ಹೇಗೆ ನಡೀತಿದೆ ಏನು ಎಲ್ಲ ನೋಡೋಣ. ನಾನು ಆವಾಗೆ ಹೋಗಿ ಬಂದು ತುಂಬ ದಿನ ಆಗಿರೋದ್ರಿಂದ ಇಲ್ಲಿ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಬಿಸಿಲು ದಿನ. ಆವಾಗ ಇನ್ನೂ ಬಿಸಿಲಿತ್ತು, ಆವಾಗ ಚೆನ್ನಾಗಿತ್ತು, ವೆದರು ಕೂಡ ತಂಪಾಗೇ ಇತ್ತು. ಯಾಕೆಂದರೆ ಮರ ಗಿಡ ಗುಡ್ಡ ಬೆಟ್ಟ ಇರೋದ್ರಿಂದ ತಣ್ಣಗೆ ತಂಪಾದ ಗಾಳಿ ಕೂಡ ಬರ್ತಾಯಿತ್ತು. ಅವಾಗಿನ್ನೂ ಮಳೆಗಾಲನೂ ಸ್ಟಾರ್ಟ್ ಆಗಿರಲಿಲ್ಲ, ತುಂಬ ಚೆನ್ನಾಗಿತ್ತು. ಇವಾಗ ನನ್ನ ತಂಗಿ ಮನೆಗೆ ಹೋಗೋಣ ಬನ್ನಿ. ನಾನು ಬಂದಿದ್ದ ತಕ್ಷಣ ನನ್ನ ಮಗಳನ್ನ ಎತ್ಕೊಂಡು ಕೂತ್ಕೊಂಡೆ. ನನ್ನ ಮಗಳು ಪ್ರೀತಿಯ ಮಗಳು. ತುಂಬಾ ನಾಟಿ ತುಂಬ ನಾಟಿ, ಸೈಲೆಂಟಾಗಿರ್ತಾಳೆ. ಅದು ತುಂಬ ಕಿತಾಪತಿ ಮಾಡ್ತಾ ಇರ್ತಾಳೆ, ಎಲ್ಲೂ ಅಳೋದಿಲ್ಲ, ಏನೂ ಮಾಡಲ್ಲ, ಸೈಲೆಂಟಾಗಿರ್ತಾಳೆ. ಅವಳು ಪಾಡುಗಳು ಕೆಲಸ ಮಾಡ್ಕೊಂಡು ಆರಾಮಾಗಿರ್ತಾಳೆ. ಕೆಲಸ ಅಂದರೆ ಆಟ ಆಡ್ಕೊಂಡಿರ್ತಾಳೆ. ಬನ್ನಿ ಇವಾಗ ಊರಬ್ಬ ನೋಡೋಣ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಅಂತ ಇಲ್ಲಿ ನೋಡೋದಲ್ಲ, ಈ ತೇರನ್ನ ಎಳೆದಿದ್ದಾರೆ. 2 ದಿನ, 1 ದಿನ ಆಗಿದೆ ನೆನ್ನೆ ಎಳ್ದಿರೋದು. ಯಾಕೆಂದರೆ ಫುಲ್ ಮಲ್ಲಿಗೆ ಹೂವಿನ ತೇರಾಗಿರೋದ್ರಿಂದ ಫುಲ್ ಬಾಡೋಗ್ಬಿಟ್ಟಿದೆ. ಅವಾಗೆ ಬಿಸಿಲಿಗೆ ತುಂಬ ಚೆನ್ನಾಗಿತ್ತಂತೆ. ತುಂಬ ವರ್ಷ ಆದಮೇಲೆ ಮಾಡಿರೋದು. ನಾವು ಲೇಟಾಗಿ ಹೋದ್ವಿ, ನೋಡೋಕ್ಕಾಗಿಲ್ಲ. ನೋಡೋದಲ್ಲ ದೇವಸ್ಥಾನ ದರ್ಶನ ಮಾಡೋಣ ಬನ್ನಿ. ಅಪ್ಪ ಅಮ್ಮ ಎಲ್ಲ ಬಂದು 3 ದಿನ ಆಗಿತ್ತು ಊರಬ್ಬಕ್ಕೆ ಬಂದು. ನನ್ನ ತಮ್ಮನ ಹೆಂಡತಿ ಅವರು ಕೂಡ ಬೆಳಗ್ಗೆ ಬಂದರು. ನಾವು ಕೂಡ ಈ ಕಡೆಯಿಂದ ಹೋಗಿದ್ವಿ. ತುಂಬ ಚೆನ್ನಾಗಿ ಎಲ್ಲ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಫಸ್ಟ್ ಒಂದಿನ ಫುಲ್ ಡೇ ಇದ್ದು ಕಳೆದು ಎಲ್ಲ ಜೊತೆ ನೋಡಿಕೊಂಡು ಮಾತಾಡ್ಕೊಂಡು ಊರೆಲ್ಲ ರೌಂಡ್ ಹಾಕ್ಕೊಂಡು ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಚಿಕ್ಕ ಮಗನಿಗೆ ಮಕ್ಕಳನ್ನ ಎತ್ಕೊಂಡು ಆಟ ಆಡಿಸ್ಬೇಕು ಅಂದರೆ ತುಂಬಾ ಇಷ್ಟಪಡ್ತಾನೆ ಅವನು. ಮಕ್ಕಳ ಜೊತೆ ಇರೋದು, ಮಕ್ಕಳ ಜೊತೆ ಆಟ ಆಡೋದು ಅಂದರೆ ತುಂಬ ಇಷ್ಟಪಡ್ತಾನೆ ಅವನು. ಅವನು ಎತ್ಕೊಂಡು ಆಟ ಆಡಿಸ್ತಾ ಇದ್ದೆ. ಆದಮೇಲೆ ಫ್ಯಾಮಿಲಿ ಒಂದು ಫೋಟೋ ತೊಗೋಣ ಅಂದ್ಬಿಟ್ಟು ಫ್ಯಾಮಿಲಿ ಫೋಟೋ ನೋಡೋದಲ್ಲ. ಇದೆಲ್ಲಂದ ಇಬ್ಬರು 3 ಮಿಸ್ ಆಗಿದ್ದಾರೆ. ಅದೇ ನಾವೆಲ್ಲ ಜಾಗ ನೋಡೋಕೆ ಓದೋದು ಇಷ್ಟ. ಅಪ್ಪ ಅಮ್ಮ, ನನ್ನ ತಮ್ಮನೇ ಹೆಂಡತಿ ಅಂತ ನನ್ನ ಮಕ್ಕಳು ಎಲ್ಲರೂ ಐಸ್ ಕ್ರೀಮ್ ತಿನ್ನೋಕೆ ಹೋದ್ವಿ. ಐಸ್ ಕ್ರೀಮ್ ತಿಂದ್ಕೊಂಡು ಅಪ್ಪ ಕೊಡಿಸ್ತಾ ಇದ್ದೆ ಎಲ್ಲರಿಗೂ ಐಸ್ ಕ್ರೀಮ್ನ. ಜಾತ್ರೆಯಲ್ಲಿ ಐಸ್ ಕ್ರೀಮ್ ತಿಂದ್ಕೊಂಡು ಹೋಗೋದೇ ಖುಷಿ ಅಲ್ವ. ಆಮೇಲೆ ಮನೆಗೆ ಬಂದ್ವಿ. ನೋಡೋದಲ್ಲ ನನ್ನ ತಂಗಿ ಮಗು, ನಮ್ಮ ಚಿನ್ನಾರಿ ಒಂಚೂರು ಕೂಡ ಆಟ ಮಾಡಲ್ಲ, ಒಂಚೂರು ಕೂಡ ಆಟ ಆಳೋದಿಲ್ಲ. ಎಲ್ಲ ಜೊತೆ ಬರೀತಾಳೆ, ಎಲ್ಲ ಕಡೆ ಹೋಗ್ತಾಳೆ. ಅವಳಿಗೆ ಊಟ ಇದ್ದರೆ ಸಾಕು, ಏನಾದರೂ ಕೊಟ್ಟರೆ ತಿನ್ನೋಕ್ಕೆ ಸಾಕು, ಆಡ್ಕೊಂಡಿರ್ತಾಳೆ. ಒಂಚೂರು ಕೂಡ ಗಲಾಟೆ ಇಲ್ಲ. ಎತ್ಕೊಬಾರ್ದು ಅವಳನ್ನ, ಆರಾಮಾಗಿ ಕೆಳಗಡೆ ಬಿಟ್ಬಿಡ್ಬೇಕು. ಅಜ್ಜಿ ಅಂದರೆ ತುಂಬ ಚೆನ್ನಾಗಿ ಸಾಕಿದ್ದಾರೆ ಅವಳನ್ನ. ಮನೇಲಿ ಅವಳೇ ಹೆಣ್ಮಗು. ನನಗೂ ನನ್ನ ತಂಗಿಗೆ, ನನ್ನ ತಮ್ಮಂದಿರಿಗೆ ಇನ್ನೂ ಮಗು ಆಗಿಲ್ವಲ್ಲ. ನನ್ನ ತಂಗಿಗೆ, ನಮ್ಮ ಮನೆಗೆ ಅವಳೇ ಒಂದು ಹೆಣ್ಮಗು. ನನ್ನ ತಂಗಿಗೆ ಆಗಲಿ ನನಗೆ ಆಗಲಿ. ಅದಾದಮೇಲೆ ಮುಗಿಸ್ಕೊಂಡು ನೈಟ್ ವಾಪಸ್ ಬಂದ್ವಿ. 7 ಗಂಟೆ, ಒಂದೊಂದು 5 ಗಂಟೆಗೆ ಬಿಟ್ವಿ. ವಾಪಸ್ಸು ಊಟ ಎಲ್ಲ ಮುಗಿಸ್ಕೊಂಡೆಲ್ಲ ಮಾಡಿ ವಾಪಸ್ ಬರಬೇಕಾದ್ರೆ ನಾನು ಡ್ರೈವಿಂಗ್ ಕಲಿತಾ ಈ ನಡುವೆ. ಡ್ರೈವಿಂಗ್ ಕಲ್ತಿರೋದ್ರಿಂದ ನಾನು ಡ್ರೈವಿಂಗ್ ಕಾರ್ ಓಡಿಸ್ತೀನಿ ಅಂತ ಹೇಳಿದೆ. ಅದಕ್ಕೆ ನಮ್ಮ ಯಜಮಾನ್ರು ಓಡಿಸ್ಬಾ ಅಂತ ಅಂದ್ಬಿಟ್ಟು ನನಗೆ ಕೊಟ್ಟು ಮುಂದೆ ಕಡೆ ಕಾರ್ ನೋಡ್ತಾ ಇರಲ್ಲ. ಆ ಕಾರಲ್ಲಿ ನನ್ನ ತಮ್ಮನ ಹೆಂಡತಿ, ಅಪ್ಪ ಅಮ್ಮ ಎಲ್ಲ ಹೋಗ್ತಾಯಿದ್ದು. ನಾನು ಹಿಂದೆಗಡೆ ಗಾಡಿಯಲ್ಲಿ ನಾನು ಹೋಗ್ತಾಯಿದ್ದೆ. ವೀಡಿಯೋ ಶೂಟ್ನ ನನ್ನ ಮಗ ಮಾಡಿಕೊಡ್ತಾಯಿದ್ದೆ. ನೋಡೋದಲ್ಲ, ಹೀಗಿತ್ತು ನನ್ನ ಈ ದಿನ. ವೀಡಿಯೋ ನೋಡೋದಲ್ಲ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ. ಗಾಡಿ ತುಂಬಾ ಚೆನ್ನಾಗಿ ಓಡಿಸ್ತಾ ಇದ್ದೀನಿ ಈ ನಡುವೆ. ಸ್ಟಾರ್ಟಿಂಗ್ ಕಲಿತಾ ಇರೋದ್ರಿಂದ ಇನ್ನೂ ಸ್ವಲ್ಪ ಕಲಿಬೇಕು. ಅವಾಗವಾಗ ತೆಗಿತೀನಿ, ಬ್ಯುಸಿ ಇರ್ತೀನಿ. ಮಕ್ಕಳಿಗೆ ಕಾಲೇಜು ಅದು ಇದು ಅಂತ ಅಂದ್ಬಿಟ್ಟು ಬ್ಯುಸಿ ಇರ್ತೀನಿ. ಸ್ವಲ್ಪ ಓಡಿಸೋದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಕಲಿಬೇಕು. ಅದು ಸ್ವಲ್ಪ ದಿನ ಓಡಿಸ್ಕೊಂಡು ಬಂದೆ, 1 ಅವರ್ ಓಡಿಸಿದ್ದೀನಿ. ಅದಾದಮೇಲೆ ಅವ್ರಿಗೆ ಕೊಟ್ಬಿಟ್ಟೆ. ಸಿಟಿಗೆ ಬಂದಿದ್ದ ತಕ್ಷಣ ಅವರೇ ಓಡಿಸ್ಲಿ ಅಂತ ಅಂದ್ಬಿಟ್ಟು. ನೋಡೋದಲ್ಲ, ಇದೆಲ್ಲ ಅವ್ರು ಕೂತ್ಕೊಂಡು ನನಗೆ ಹೇಳ್ಕೊಡ್ತಾಯಿದ್ರು. ಪಕ್ಕದಲ್ಲಿ ಕೂತ್ಕೊಂಡು ನಮ್ಮ ಮನೆಯವ್ರು ಯಾವ ರೀತಿ ಏನು ಅಂತ ಹ್ಯಾಂಡ್ಲ್ ಮಾಡಿಕೊಡ್ತಾಯಿದ್ರು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಹೊಸ ವೀಡಿಯೋದಲ್ಲಿ. ಮತ್ತೊಂದು ಹೊಸ ವೀಡಿಯೋ, ಮತ್ತೆ ಎಲ್ಲಿಗೆ ಹೋಗ್ತೀನಿ, ಏನೋ ಹೋಗ್ತೀನಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾಯಿರ್ತೀನಿ. ಹೀಗಿತ್ತು ಇವತ್ತಿನ ವೀಡಿಯೋದಲ್ಲಿ ನನ್ನ
ಒನ್ ಡೇ ಜರ್ನಿ.